ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ ಫಟಾಫಟ್ ಅಂತ ಮುಂದಿನ 3 ರಾಶಿಗಳತ್ತ ಗಮನ ಹರಿಸೋಣ. ಶಾಸ್ತ್ರಿಗಳೇ, ಕರ್ಕಾಟಕ ರಾಶಿ ಅಂತ ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ಸುಖ ಸ್ಥಾನಕ್ಕೆ ತೆರಳ್ತಾ ಇದ್ದಾನೆ ನಮ್ಮ ಶುಕ್ರ. ಹೀಗಾಗಿ ಅಲ್ಲಿ ಹೇಳುತ್ತೆ ಸುವಾಹನ ಸುಮಂದಿರಾಭರಣಂ ಅಂತ ಹೇಳುತ್ತೆ. ಹೀಗಾಗಿ ಒಳ್ಳೆಯ ವಾಹನ ಸೌಕರ್ಯ ಸಿಗ್ತಕ್ಕಂಥದ್ದು, ಮತ್ತು ಮಂದಿರ ಮನೆ ಕಟ್ತಕ್ಕಂತಹ ಸಾಧ್ಯತೆ, ವಸ್ತ್ರ ಗಂಧ ಪರಿಮಳ, ಶಾಪಿಂಗ್ ಮಾಡ್ತಕ್ಕಂಥದ್ದು. ಅಂತೂ ಸುಖಾಧಿಪತಿ ಸುಖ ಸ್ಥಾನಕ್ಕೆ ಬಂದರೆ ಸುಖ ಸಮೃದ್ಧಿ ಅಂತ. ಹೀಗಾಗಿ ಸುಖ ಸಮೃದ್ಧವಾಗಿರುತ್ತೆ. ಬಂಧು ಸ್ನೇಹಿತರ ಅನುಕೂಲ, ವಸ್ತ್ರ ವಾಹನ ಸೌಖ್ಯ, ಕೃಷಿ ಚಟುವಟಿಕೆಗಳಿರ್ತಕ್ಕಂಥವ್ರು, ಹಾಲು ಹೈನು ವ್ಯಾಪಾರದಲ್ಲಿರ್ತಕ್ಕಂಥವ್ರು. ಶುಕ್ರ ಮುಖ್ಯವಾಗಿ ಹೈನಿಗೆ ಸಂಬಂಧಿಸಿರ್ತಕ್ಕಂಥವನು. ಹೀಗಾಗಿ ಹೈನು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು, ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳಿಗೂ ಎಲ್ಲ ತುಂಬ ಚೆನ್ನಾಗಿದೆ. ಅವನು ಲಾಭಾಧಿಪತಿ ಬೇರೆ. ಲಾಭಾಧಿಪತಿ ಚತುರ್ಥ ವ್ಯವಹಾರಗಳಲ್ಲಿ ವಿಶೇಷ ಲಾಭ ಕಾಣ್ತೀರಾ. ವಾಹನ ವ್ಯಾಪಾರ ಆಗಬಹುದು, ವಸ್ತ್ರಾಲಂಕಾರ ಆಗಬಹುದು, ಆಭರಣ ಅಲಂಕಾರ ಆಗಬಹುದು. ಹೀಗೆ ಅನೇಕ ಬಗೆಯಲ್ಲಿ ಅನುಕೂಲಕರವಾಗಿದೆ. ಹೀಗಾಗಿ ಯೋಚನೆಯನ್ನು ಮಾಡಬೇಡಿ. ಕರ್ಕಟಕ ರಾಶಿಯವರಿಗೆ ಅತ್ತ ಗುರುವಿನಿಂದಲೂ ಹಂಸಯೋಗ, ಇತ್ತ ಶುಕ್ರನಿಂದ ಮಾಲವೀಯ ಯೋಗ, ಸಾಕಾಯಿತು. ಹೀಗಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ವಾರಾಂತ್ಯದಲ್ಲಿ ಸ್ವಲ್ಪ ಹುಷಾರಾಗಿರು. ಮಕ್ಕಳಿಂದ ಅದು ಕಿರಿಕಿರಿ ಬರದ ಕಾರಣ ಪಂಚಮದಲ್ಲಿ ಮಾಂದ್ಯ ಸಂಚರಿಸ್ತಾನೆ. ಶುಕ್ರವಾರ ಶನಿವಾರ ಸ್ವಲ್ಪ ಕಿರಿಕಿರಿ. ಇಷ್ಟೆಲ್ಲ ಇದ್ದರೂ ಏನೋ ಒಂದು ಇದೆಯಲ್ಲ ಶರೀರಕ್ಕೆ ಅಂಟ್ಕೊಂಡಿದ್ದು ಅಂತ ಅನಿಸುತ್ತೆ. ಅದು ಮನಸ್ಸಿಗೂ ಆ ಥರದ್ದೊಂದು ಸಾಧ್ಯತೆ ಇದೆ. ಹುಷಾರು. ವಿಷಜಂತುಗಳ ಭಯ, ಸ್ವಲ್ಪ ಉದರ ಬಾಧೆ ಬರಬಹುದು. ಹೀಗಾಗಿ ಸ್ವಲ್ಪ ಗಮನದಲ್ಲಿ ಅದು ಹಾಗೆ ಅತಿಯಾದ ಸಂತೋಷವಿದ್ದಾಗ ಏಮಾರ್ಬಿಡೋ ಸಾಧ್ಯತೆ ಆ ಮತ್ತಿನಲ್ಲಿ. ಹೀಗಾಗಿ ಹಾಗಾಗಬಾರ್ದು. ಹೀಗಾಗಿ ಸ್ವಲ್ಪ ಎಚ್ಚರ ಬೇಕು. ತೊಂದರೆ ಇಲ್ಲ. ಅಲ್ಲಿ ಕುಜನೂ ಸ್ವಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಕರ್ಕಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರಾ. ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಲಾಭಾಧಿಪತಿ ಚೆನ್ನಾಗಿದ್ದಾನೆ. ಹೀಗಾಗಿ ಜನ್ಮಾಧಿಪತಿ ಚಂದ್ರ ಕೂಡ ಉಚ್ಚ ಸ್ಥಾನದಲ್ಲಿ ಸಂಚರಿಸ್ಬಿಟ್ರೆ ಇನ್ನೇನು ಬೇಕು. ಈ ವಾರ ನಿಮ್ಮ ಪಾಲಿಗೆ ಒಂದು ಬಂಗಾರದ ವಾರ ಆಗಿದೆ. ತುಂಬ ಚೆನ್ನಾಗಿದೆ ಕರ್ಕಟಕ ರಾಶಿಯವರಿಗೆ. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಅದು ಪಂಚಮದ ಮಾಂದಿ ಸ್ವಲ್ಪ ಕಿರಿಕಿರಿ ಮಾಡೋ ಕಾರಣ ಇದೆ. ಇನ್ನು ಸಿಂಹರಾಶಿ ಹೋಗೋಣ. ಸಿಂಹರಾಶಿಯವರಿಗೆ ನೋಡಿ, ಸಹೋದರರಲ್ಲಿ ಸಹಕಾರ, ಭೂಮಿ ವಾಹನ ಸೌಕರ್ಯ ಚೆನ್ನಾಗಿದೆ. ಸ್ತ್ರೀಯರಿಗೆ ಸಂಕಟ, ಸ್ವಲ್ಪ ವ್ಯಥೆ ಸಾಧ್ಯತೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಎಷ್ಟು ದಿವಸ ನೋಡಿ ಕಿರಿಕಿರಿ ಆಗ್ತಾ ಇತ್ತು. ಕಾರಣ ಕರ್ಮಾಧಿಪತಿ ನೀಚ ಸ್ಥಾನದಲ್ಲಿದ್ದ. ಹೀಗಾಗಿ ಸೌಖ್ಯ ಹೇಗೆ ಬರುತ್ತೆ, ವೃತ್ತಿಯಲ್ಲಿ ಹೇಗೆ ಸಮಾಧಾನವಾಗಿರೋಕ್ಕಾಗತ್ತೆ. ಆದರೆ ಈಗ ಹಾಗಲ್ಲ. ಈ ಹೊತ್ತಿನಿಂದ ಶುಕ್ರನ ಬದಲಾವಣೆ ವೃತ್ತಿಯಲ್ಲಿ ಬಹಳ ವಿಶೇಷ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಸೌಖ್ಯತೆ ಉಂಟಾಗ್ತಕ್ಕಂಥದ್ದು. ಇಷ್ಟು ದಿವಸ ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂದರೆ ಈಗ ಸಪೋರ್ಟ್ ಮಾಡದೇ ಇರೋರು ಬಂದು ಸಪೋರ್ಟ್ ಮಾಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಸಿಂಹರಾಶಿಯವರಿಗೆ ಲಕ್ ಬದಲಾಗ್ಬಿಡುತ್ತೆ. ಮತ್ತು ವಾರದ ಅಂತ್ಯ ಗಮನಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿದೆ. ಅಲ್ಲಿ ಚಂದ್ರ ಬಂದುಬಿಡ್ತಾನೆ ಕರ್ಮಸ್ಥಾನಕ್ಕೆ. ಹೀಗಾಗಿ ಸ್ತ್ರೀಯರಿಗೆ ವಿಶೇಷವಾದ ಗೌರವ, ಸ್ಥಾನಮಾನ, ಪ್ರತಿಷ್ಠೆ, ಅಧಿಕಾರ ಇವುಗಳೆಲ್ಲ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಅದರಲ್ಲೂ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ, ಜಲಕ್ಷೇತ್ರ, ಜಲೋತ್ಪನ್ನ ಅಂತೀವಲ್ಲ, ಆ ಕ್ಷೇತ್ರದಲ್ಲಿ ಇರೋರಿಗೆಲ್ಲ ತುಂಬ ಲಾಭ. ಮತ್ತು ಹೈನುಗಾರರಿಗೆ, ಹಾಲಿನ ವ್ಯಾಪಾರಿಗಳಿಗೆ, ಡೈರಿ ಪ್ರಾಡಕ್ಟ್ ಅಂತೀವಲ್ಲ, ಹಾಲು, ಮೊಸರು, ಬೆಣ್ಣೆ, ಇಂಥ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೂವು ಹಣ್ಣು ತುಂಬ ಚೆನ್ನಾಗಿದೆ, ಅಷ್ಟೇ ಹೇಳಬಲ್ಲೆ. ಇನ್ನು ಏನು ತೊಡಕು ಅಂತಂದರೆ ನೋಡಿ, ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗಬಹುದು. ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ಶಿವಶಕ್ತಿಯರ ಆರಾಧನೆ ಮಾಡಿ. ಅದು ಸಪ್ತಮದ ರಾಹು ಕಾರಣದಿಂದಾಗಿ ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಸಾಧ್ಯತೆ ಇದೆ. ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ಈ ಪ್ರಾರ್ಥನೆ ಮಾಡಿದ್ರೆ ಅದು ಸರಿ ಹೋಗುತ್ತೆ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ಕರೋತಿ ಕವಿರರ್ಥಗಃ. ಇದು ಎಂಥವ್ರಿಗೂ ಕೂಡ ಒಂದು ಕಾವ್ಯಾತ್ಮಕ ಬುದ್ಧಿ ಬಂದ್ಬಿಡುತ್ತೆ. ಮಾತಿನಲ್ಲಿ ಸೊಗಸು ಉಂಟಾಗುತ್ತೆ. ಮಾತಿನಲ್ಲಿ ಆ ಸುಗಂಧ ಪರಿಮಳ ಹರಡುತ್ತೆ. ನೀವು ಮಾತಾಡಿದ್ರೆ ಆ ರೀತಿಯ ಒಂದು ಸಂತೋಷ ಕಾಣಲಿಕ್ಕೆ ಅವಕಾಶ ಇದೆ. ಧನ, ಕುಟುಂಬ ಇದೆಲ್ಲ ಸೌಖ್ಯ ತುಂಬ ಚೆನ್ನಾಗಿದೆ. ಧನಾಧಿಪತಿ ಧನಸ್ಥಾನದಲ್ಲಿದ್ದರೆ ಧನ ಸಮೃದ್ಧಿ ಅಂತ, ಕುಟುಂಬ ಸೌಖ್ಯ ಅಂತ, ಹೆಣ್ಣು ಮಕ್ಕಳಿಗೆ ತುಂಬ ಚೆನ್ನಾಗಿರ್ತದೆ. ಹೀಗಾಗಿ ತುಂಬ ಅನುಕೂಲದ ವಾತಾವರಣ ಇದೆ. ಸಹೋದರ ವಾರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗಿನ ಸಣ್ಣ ಪುಟ್ಟ ಮನಸ್ತಾಪಗಳು, ಸ್ವಲ್ಪ ಎದೆಗುಂದುವುದು, ಅದು ಭಯ, ಆತಂಕ, ಈ ರೀತಿಯ ಒಂದು ಸಾಧ್ಯತೆ ಇದೆ ವಾರಾಂತ್ಯದಲ್ಲಿ. ಹೀಗಾಗಿ ಆ ಸಂದರ್ಭ ಸ್ವಲ್ಪ ಎಚ್ಚರವಾಗಿರಬೇಕು. ಉಳಿದಾಗೆಲ್ಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲಗಳು, ಸಹಕಾರಗಳು, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ. ಚಂದ್ರ ಅಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚರಿಸ್ತಾನೆ. ಕೊನೆಗೆ ಶುಕ್ರವಾರ ಶನಿವಾರದ ಮಟ್ಟಿಗೆ ನಮಗೆ ದೇವ ಪೂಜೆ, ಪಿತೃ ಕಾರ್ಯಗಳು ಇವುಗಳಲ್ಲಿ ತುಂಬ ಹೆಚ್ಚಿನ ಆಸಕ್ತಿ ಬರುತ್ತೆ. ಶ್ರದ್ಧೆ ಉಂಟಾಗುತ್ತೆ. ಸಜ್ಜನರ ಭೇಟಿಯಾಗುತ್ತೆ. ಉತ್ತಮರ ಮಾರ್ಗದರ್ಶನದಿಂದಾಗಿ ಬದುಕು ಬದಲಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಅದು ನಿಮ್ಮ ತೊಡಕುಗಳನ್ನು ಸ್ವಲ್ಪ ಮಟ್ಟಿಗೆ ಬಿಡಿಸ್ಕೊಡುತ್ತೆ. ಒಂದು ಸಮಾಧಾನ, ಶಾಂತಿ ತಂದುಕೊಡುತ್ತೆ. ಇದು ಕನ್ಯಾವರೆಗಿನ ಫಲಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.